ಓಂ ಶಾಂತಿ. ಅವ್ಯಕ್ತ ಮುರಳಿ ಮಹಾವಾಕ್ಯಗಳು. ಅವ್ಯಕ್ತ ಮುರಳಿ 1969ರಿಂದ ಏನು ಪ್ರಾರಂಭ ಆಗಿದೆ, ಬ್ರಹ್ಮ ತಂದೆ ಅವ್ಯಕ್ತರಾದ ನಂತರ ಅಂದರೆ ಶರೀರ ಬಿಟ್ಟ ನಂತರ ಗುಲ್ಶಾರ್ ದಾದೀಜಿರವರ ಮೂಲಕ ಬ್ರಹ್ಮ ಬಾಬಾ ಮತ್ತು ಶಿವ್ ಬಾಬಾ ಬಾಬ್ ದಾದಾ ಇಬ್ಬರ ಅವತರಣೆಯಾಗಿ ಏನೆಲ್ಲ ಮುರುಳಿಗಳನ್ನು ನುಡಿಸಿದ್ದಾರೆ. ಇದು ಬಹಳ ಪವರ್ಫುಲ್ ಇರುತ್ತೆ, ನಮ್ಮ ಜೀವನದಲ್ಲಿ ಬಹಳ ಅವಶ್ಯಕವಾಗಿರುವಂಥದ್ದು. ಬಾಬಾ ಹೇಳ್ತಾರೆ, ನಿಮಗೇನೋ ಜೀವನದಲ್ಲಿ ಸಮಸ್ಯೆ ಬಂತು ಅಂದರೆ, ಏನೋ ಜೀವನದಲ್ಲಿ ಏರುಪೇರಾಯಿತು ಅಂದರೆ, ಸರ್ವ ಸಮಸ್ಯೆಗಳಿಗೆ ಸಮಾಧಾನ ಬೇಕು ಅನ್ನೋದಾದರೆ ಅವ್ಯಕ್ತ ಮಿಲನದ ಅನುಭವವನ್ನು ಮಾಡಲಿಕ್ಕೆ ಯಾವಾಗಲೂ ನಿಮ್ಮ ಮನಸ್ಸಿನ ಗೊಂದಲ ಆಗುತ್ತೆ. ಅವ್ಯಕ್ತ ಮುರುಳಿ ಕೇಳಿ ಅಂತಾರೆ ಬಾಬಾ. ಏಕೆಂದರೆ ಅವ್ಯಕ್ತ ವಾಣಿಗಳಲ್ಲಿ ಬಹಳಷ್ಟು ರಹಸ್ಯಗಳನ್ನು ಬಾಬಾ ಬಿಚ್ಚಿಟ್ಟಿದ್ದಾರೆ, ಬಹಳಷ್ಟು ಅರ್ಥವನ್ನು ನೀಡಿದ್ದಾರೆ, ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರೆ. ಹಾಗಾಗಿ ಅವ್ಯಕ್ತವಾಣಿಗಳು ಕೇಳುವಂತಹದ್ದು ಬಹಳ ಅವಶ್ಯಕತೆ. ಬಾಬಾ ಇತ್ತೀಚೆಗಂತೂ ಬಹಳ ಹೇಳ್ತಾರೆ, ಅವ್ಯಕ್ತ ಮುರಳಿಗಳನ್ನು ಓದಿ ಕೇಳಿ ಅಂದ್ಬಿಟ್ಟು. ನಮ್ಮ ಹಿರಿಯರು ಸಹ ಹೇಳ್ತಾರೆ, ಪ್ರತಿದಿನ ಒಂದು ಅವ್ಯಕ್ತವಾಣಿ ಓದುವಂತಹದ್ದು ಅಥವಾ ಕೇಳುವಂತಹದ್ದು ಬಹಳ ಅವಶ್ಯಕತೆ, ವರ್ತಮಾನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅಂದ್ಬಿಟ್ಟು. ಅದಕ್ಕೋಸ್ಕರ ಪ್ರತಿದಿನ ಅವ್ಯಕ್ತವಾಣಿ ಒಂದು ಕೇಳಲೇಬೇಕು ಅಥವಾ ಓದಲೇಬೇಕು ಅನ್ನುವ ದೃಢ ಸಂಕಲ್ಪವನ್ನು ಇಟ್ಕೊಂಡು ಅವ್ಯಕ್ತವಾಣಿಯನ್ನು ಕೇಳೋಣ. ಈಗ ಕೇಳೋಣ. ಮುರಳಿಯ ದಿನಾಂಕ 2/2/70. ಆತ್ಮಿಕ್ ಪವರ್ ಕಿ ಪರಕ್, ಆತ್ಮಿಕ ಶಕ್ತಿಯ ಗುರುತು. ಆಜ್ ಬಾಪ್ ದಾದಾ हर एक का प्रोजेक्टर शो देख रहे हैं, आप लोग भी प्रोजेक्टर शो रखते हो. ಬಾಬಾಕ್ಕೆ ಹೇಳ್ತಾರೆ, ಇವತ್ತು ಬಾಪ್ ದಾದಾ ಪ್ರತಿಯೊಬ್ಬರ ಪ್ರೊಜೆಕ್ಟರ್ ಶೋ ನೋಡ್ತಾ ಇದ್ದಾರೆ, ನೀವು ಸಹ ಪ್ರೊಜೆಕ್ಟರ್ ಶೋ ಇಡ್ತೀರಾ. प्रोजेक्टर कौन सा है जिस द्वारा चित्र देखते हो? हर एक के नयन प्रोजेक्टर है. इस प्रोजेक्टर द्वारा कौन सा चित्र दुनिया को दिखला सकते हो? ಪ್ರೊಜೆಕ್ಟರ್ ಯಾವುದಾಗಿದೆ, ಅದರ ಮೂಲಕ ಚಿತ್ರವನ್ನು ನೀವು ನೋಡುತ್ತೀರಾ. ಪ್ರತಿಯೊಬ್ಬರ ನಯನಗಳು ಪ್ರೊಜೆಕ್ಟರ್ ಆಗಿದೆ. ಈ ಪ್ರೊಜೆಕ್ಟರ್ ಮೂಲಕ ಯಾವ ಚಿತ್ರವನ್ನು ನೀವು ಪ್ರಪಂಚದವರಿಗೆ ತೋರಿಸಬಹುದು, ನಯನಗಳ ಮೂಲಕ ಯಾವ ಚಿತ್ರವನ್ನು ಜಗತ್ತಿನ ಆತ್ಮಗಳಿಗೆ ತೋರಿಸಬಹುದು. ವೋ ಹೇ ಸೈನ್ಸ್ ಕಿ ಶಕ್ತಿ ಕಾ ಪ್ರೊಜೆಕ್ಟರ್ और यह है ईश्वरीय शक्ति का प्रोजेक्टर. जितना जितना प्रोजेक्टर पावरफुल होता है उतना ही दृश्य क्लियर देखने में आता है. ಅದಾಗಿದೆ ಸೈನ್ಸಿನ ಶಕ್ತಿಯ ಪ್ರೊಜೆಕ್ಟರ್, ಆದರೆ ಇದಾಗಿದೆ ಈಶ್ವರೀಯ ಶಕ್ತಿಯ ಪ್ರೊಜೆಕ್ಟರ್. ಎಷ್ಟೆಷ್ಟು ಪ್ರೊಜೆಕ್ಟರ್ ಮೂಲಕ ಪ್ರೊಜೆಕ್ಟರ್ ಪವರ್ಫುಲ್ ಇರುತ್ತೆ, ಅಷ್ಟು ದೃಶ್ಯಗಳು ಸಹ ಕ್ಲಿಯರ್ ಆಗಿ ಕಾಣಿಸುತ್ತೆ. वैसे ही तुम सभी बच्चों की ये दिव्य नेत्र जितना जितना क्लियर अर्थात रूहानियत से संपूर्ण होंगे, उतना ही तुम बच्चों के नयनों द्वारा कई चित्र देख सकते हैं. ಬಾಬಾ ಹೇಳ್ತಾರೆ, ಹಾಗೆ ನೀವು ಎಲ್ಲ ಮಕ್ಕಳ ದಿವ್ಯ ನೇತ್ರಗಳು ಎಷ್ಟೆಷ್ಟು ಕ್ಲಿಯರ್ ಆಗಿರುತ್ತೆ ಅಂದರೆ ಅರ್ಥ ಆತ್ಮೀಯತೆಯಿಂದ ಸಂಪೂರ್ಣವಾಗಿರುತ್ತೆ, ಅಷ್ಟು ನೀವು ಮಕ್ಕಳ ನಯನಗಳ ಮೂಲಕ ಅನೇಕ ಚಿತ್ರಗಳನ್ನು ನೋಡಬಹುದು. और ऐसे ही स्पष्ट दिखलाई देंगे जैसे प्रोजेक्टर द्वारा स्पष्ट दिखाई देते हैं. ಈ ರೀತಿ ಸ್ಪಷ್ಟವಾಗಿ ಕಾಣಿಸುತ್ತೆ, ಹೇಗೆ ಪ್ರೊಜೆಕ್ಟರ್ ಮೂಲಕ ಕ್ಲಿಯರ್ ಆಗಿ ಕಾಣಿಸುತ್ತೆ, ಸ್ಪಷ್ಟವಾಗಿ ಕಾಣಿಸುತ್ತೆ. तो इन नयनों द्वारा बाप दादा और पूरी रचना के स्थूल सूक्ष्म मूल तीनों लोकों के चित्र दिखाई दे सकते हैं. ಈ ನಯನಗಳ ಮೂಲಕ ಬಾಪ್ ದಾದಾ ಮತ್ತು ಪೂರ್ತಿ ರಚನೆಯ ಸ್ಥೂಲ ಸೂಕ್ಷ್ಮ ಮೂಲ ಮೂರು ಲೋಕಗಳ ಚಿತ್ರವನ್ನು ತೋರಿಸಬಹುದು. कोई भी आपके सामने आए तो सर्व साक्षात्कार तुम्हारे नयनों द्वारा कर सकते हैं. ಯಾರು ನಿಮ್ಮ ಎದುರುಗಡೆ ಬಂದ್ರೂ ಕೂಡ ಸರ್ವ ಸಾಕ್ಷಾತ್ಕಾರ ನಿಮ್ಮ ನಯನಗಳ ಮೂಲಕ ಮಾಡಬಹುದು.
जितना जितना लाइट तेज होगी उतना चित्र क्लियर। बल्ब पावरफुल कितना है वो फिर बाप दादा कैसे देखते हैं मालूम है? ಎಷ್ಟೆಷ್ಟು ಲೈಟ್ ತೀಕ್ಷ್ಣವಾಗಿರುತ್ತೆ ಅಷ್ಟು ಚಿತ್ರಗಳು ಕ್ಲಿಯರ್ ಆಗಿರುತ್ತೆ. ಬಲ್ಬು ಶಕ್ತಿಶಾಲಿಯಾಗಿ ಎಷ್ಟಿದೆ ಅನ್ನೋದನ್ನು ಬಾಪ್ ದಾದಾ ಹೇಗೆ ನೋಡ್ತಾರೆ ಗೊತ್ತಿದೆಯಾ? ಅಪ್ನಾ ಬಲ್ಬ್ ದೇಖಾ ಹೈ ಕಿ ಕಿತ್ನೆ ಪವರ್ ಕಾ ಹೈ. ನಿಮ್ಮ ಕಣ್ಣುಗಳೆಂಬ ಬಲ್ಬು ಎಷ್ಟು ಶಕ್ತಿಶಾಲಿ, ಎಷ್ಟು ಪವರ್ಫುಲ್ ಇದೆ, ಎಷ್ಟು ಪವರಿಂದಿದೆ ಗೊತ್ತಾ ಅಂತಾರೆ ಬಾಬ್ರವ್ರು. ನೋಡಿದ್ದೀರಾ? हर एक ने अपने बल्ब की पावर देखा है. जो समझते हैं हम अपनी लाइट के प्रोजेक्टर को जानते हैं कि हमारा बल्ब किस प्रकार का है, वो आत उठाई. ಬಾಬಾ ಹೇಳ್ತಾರೆ, ಯಾರು ತಿಳ್ಕೊಂಡಿದ್ದೀರಾ ನಾವು ನಮ್ಮ ಲೈಟಿನ ಪರ್ಸೆಂಟೇಜನ್ನು ತಿಳ್ಕೊಂಡಿದ್ದೀವಿ, ನಮ್ಮ ಬಲ್ಬು ಯಾವ ಪ್ರಕಾರದ್ದಿದೆ, ಯಾರು ತಿಳ್ಕೊಂಡಿದ್ದೀರಾ ಅವ್ರ ಕೈ ಎತ್ತಿ ಅಂತಾರೆ ಬಾಬರವರು. हमारी आत्मा कितना पावरफुल है इसकी परख किस आधार से कर सकते हो? ನಾವು ಆತ್ಮ ಎಷ್ಟು ಶಕ್ತಿಶಾಲಿ ಆಗಿದ್ದೀವಿ ಅದನ್ನು ಯಾವ ಆಧಾರದ ಮೇಲೆ ಗುರುತಿಸ್ತೀರಾ? ಕೆಲವರು ಹೇಳಿದ್ರು ಚಾರ್ಟಿಂದ ಗುರುತಿಸ್ಬೋದು ಅಂದ್ಬಿಟ್ಟು. वो भी टोटल बात हो गया. कौन सी बात से अपनी परख कर सकते हो? ಬಾಬಾ ಹೇಳ್ತಾರೆ ಅದಂತೂ ಚಾರ್ಟಿಂದ ತಿಳ್ಕೊಳ್ಳೋದು ಅದಂತೂ ಟೋಟಲ್ ಆಗಿಬಿಡ್ತು. ಆದರೆ ಯಾವ ರೀತಿ ಯಾವ ಮಾತಿನಿಂದ ನಿಮ್ಮನ್ನು ನೀವು ಪರೀಕ್ಷಿಸ್ಬೋದು ನಾನೆಷ್ಟು ಶಕ್ತಿಶಾಲಿ ಇದ್ದೀನಿ ಎಂದು. ಲೈಟ್ ಮೇ ವಿಶೇಷತಾ ಕ್ಯಾ ಹೋತಿ ಹೈ? उनमें विशेष गुण ये होता है जो चीज़ जैसी है वैसे ही स्पष्ट देखने में आता है. ಲೈಟಲ್ಲಿ ವಿಶೇಷತೆ ಏನಿರುತ್ತೆ? ಅದರಲ್ಲಿ ವಿಶೇಷ ಗುಣ ಇದಿರುತ್ತೆ, ವಸ್ತುಗಳು ಎಷ್ಟಿರುತ್ತೆ ಅಷ್ಟು ಸ್ಪಷ್ಟವಾಗಿ ಕಾಣಿಸುತ್ತಿರುತ್ತೆ. ಹೇಗಿರುತ್ತೆ ಲೈಟು ವಸ್ತುಗಳು ಹಾಗೆಯೇ ಸ್ಪಷ್ಟವಾಗಿ ಕಾಣಿಸ್ತಿರುತ್ತೆ. ಅಂದ್ಯಾರೆ ಮೇ ಜೋ ಜೈಸಿ ವಸ್ತು ಹೇ ವೈಸೆ ದೇಖನೆ ಮೇ ನಹೀ ಆತಾ. ಕತ್ತಲಿತ್ತು ಅಂದರೆ ವಸ್ತು ಹೇಗಿರುತ್ತೆ ಹಾಗೆ ಸ್ಪಷ್ಟವಾಗಿ ಕಾಣೋದಿಲ್ಲ. तो लाइट का विशेष गुण है अस्पष्ट को स्पष्ट करना. इस रीति से अपनी लाइट की परसेंटेज परखने की तरीका यही है. ಈ ಲೈಟಿನ ವಿಶೇಷ ಗುಣ ಏನಂದರೆ ಅಸ್ಪಷ್ಟವನ್ನು ಕೂಡ ಸ್ಪಷ್ಟವಾಗಿ ಮಾಡುತ್ತೆ. ಈ ರೀತಿಯಿಂದ ನಿಮ್ಮ ಶಕ್ತಿಯ ನಿಮ್ಮ ಪ್ರಕಾಶದ ಪರ್ಸೆಂಟೇಜನ್ನು ಗುರುತಿಸಬಹುದು. ಇದೇ ವಿಧಾನ ಆಗಿದೆ. एक तो अपने पुरुषार्थ का मार्ग स्पष्ट होगा अर्थात लाइन क्लियर देखने में आएगी. दूसरी बात अपना भविष्य स्टेटस भी देखने में आएगा. ಒಂದಂತೂ ತಮ್ಮ ಪುರುಷಾರ್ಥದ ಮಾರ್ಗ ಸ್ಪಷ್ಟವಾಗಿ ಕಾಣಿಸುತ್ತೆ, ಅಂದರೆ ಅರ್ಥ ಲೈನ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಎರಡನೆಯದಾಗಿ ತಮ್ಮ ಭವಿಷ್ಯ ಸ್ಟೇಟಸ್ಸನ್ನು ಕೂಡ ತಾವು ನೋಡಬಹುದು. तीसरी बात जिन्हों की सर्विस करते हो तो जितनी खुद की रोशनी पावरफुल होगी उन्हों को भी इतना ही सहज और स्पष्ट मार्ग दिखा सकेंगे. ಮೂರನೆಯ ಮಾತಾಗಿದೆ, ಯಾರ ಸೇವೆ ಮಾಡ್ತೀರಾ ಸರ್ವಿಸ್ ಮಾಡ್ತೀರಾ ಎಷ್ಟೆಷ್ಟು ಸ್ವಯಂನ ಪ್ರಕಾಶ ಪವರ್ಫುಲ್ ಇರುತ್ತೆ ಅವರಿಗೂ ಅಷ್ಟೇ ಸಹಜವಾಗಿ ಸ್ಪಷ್ಟವಾಗಿ ಮಾರ್ಗವನ್ನು ನೀವು ತೋರಿಸ್ಬೋದು. वो भी सहज ही अपने पुरुषार्थ में चल पड़ेंगे. ಅವರು ಕೂಡ ಸಹಜವಾಗಿ ತಮ್ಮ ಪುರುಷಾರ್ಥದಲ್ಲಿ ಮುಂದುವರಿತಾರೆ. अपनी मंजिल सहज देखने में आएगा. ಮತ್ತು ತಮ್ಮ ಗುರಿಯು ಕೂಡ ಸಹಜವಾಗಿ ಕಾಣಿಸುತ್ತೆ. जितना लाइट की परसेंटेज ज़्यादा होगा उतना ही सभी बातों में स्पष्ट देखने में आएगा. ಎಷ್ಟೆಷ್ಟು ಲೈಟಿನ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಅಷ್ಟು ಎಲ್ಲ ಮಾತುಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಒಂದು ವೇಳೆ ಲೈಟಿನ ಪರ್ಸೆಂಟೇಜ್ ಕಡಿಮೆ ಇತ್ತು ಅಂದರೆ ಸ್ವಯಂ ಪುರುಷಾರ್ಥದಲ್ಲಿ ಸ್ಪಷ್ಟವಾಗಿರೋದಿಲ್ಲ. ಮತ್ತು ಯಾರಿಗೆ ಮಾರ್ಗವನ್ನು ತೋರಿಸ್ತೀರಾ ಅವರು ಕೂಡ ಸಹಜ ಮತ್ತು ಸ್ಪಷ್ಟ ತಮ್ಮ ಮಾರ್ಗ ತಮ್ಮ ಗುರಿಯನ್ನು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. जिसकी लाइट पावरफुल होगी वह न खुद उलझते हैं न दूसरों को उलझाते हैं.
ಯಾರ ಲೈಟ್ ಪವರ್ಫುಲ್ ಇರುತ್ತೆ ಅವರು ಗೊಂದಲಕ್ಕೆ ಒಳಗಾಗೋದಿಲ್ಲ, ಬೇರೆಯವರನ್ನು ಕೂಡ ಗೊಂದಲ ಮಾಡೋದಿಲ್ಲ. तो अपने पुरुषार्थ अपनी सर्विस से देख सकते हो कि जिन्हों की सर्विस करते हो उनका मार्ग स्पष्ट होता है. ನಿಮ್ಮ ಪುರುಷಾರ್ಥವನ್ನು ನೀವು ಮಾಡುವ ಸರ್ವಿಸಿಂದ ನೋಡಬಹುದು. ಯಾರಿಗೆ ನೀವು ಸೇವೆ ಮಾಡ್ತೀರಾ, ಬಾಬಾ ಹೇಳ್ತಾರೆ, ಯಾರಿಗೆ ನೀವು ಸೇವೆ ಮಾಡ್ತೀರಾ ಅವರ ಮಾರ್ಗ ಸ್ಪಷ್ಟವಾಗಿ ಇದೆಯಾ? ಒಂದು ವೇಳೆ ಮಾರ್ಗ ಸ್ಪಷ್ಟವಾಗಿಲ್ಲ ಅಂತ ಹೇಳಿದ್ರೆ ತಮ್ಮ ಲೈಟಿನ ಪರ್ಸೆಂಟೇಜಿನ ಕಡಿಮೆ ಇದೆ. ಕೆಲವರು ಸ್ವಯಂ ಕೆಲವೊಮ್ಮೆ ಕೈ ಖುದ್ ಕಭಿ कदम कदम पर ठोकर खाते हैं, उनकी रचना भी ऐसे ही होती है. अभी आप एक ಮಾಸ್ಟರ್ ರಚಯಿತ ಹೋ. ಒಂದು ವೇಳೆ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಸ್ವಯಂ ಹೆಜ್ಜೆ ಹೆಜ್ಜೆಯಲ್ಲೂ ಪೆಟ್ಟು ತಿಂತಿರ್ತಾರೆ, ಮತ್ತು ಅವರ ರಚನೆಯೂ ಕೂಡ ಹಾಗೆ ಇರತ್ತೆ. ಈಗ ನೀವೆಲ್ಲರೂ ಒಬ್ಬೊಬ್ಬರು ಮಾಸ್ಟರ್ ರಚಯಿತ ಆಗಿದ್ದೀರಾ. तो मास्टर रचयिता अपनी रचना से भी अपनी पवर को परख सकते हैं. ಈಗ ನೀವು ಮಾಸ್ಟರ್ ರಚಯಿತರು ನಿಮ್ಮ ರಚನೆಯ ಮೂಲಕವೇ ನಿಮ್ಮ ಶಕ್ತಿಯನ್ನು ಗುರುತಿಸಬಹುದು. ಜೈಸಾ ಬೀಜ ಹೋತಾ ವೈಸೆ ಹಿ ಫಲ್ ನಿಕಲ್ತಾ. ಬೀಜ ಹೇಗಿರುತ್ತೆ ಹಾಗೆ ಫಲ ಬರುತ್ತೆ. अगर बीज पावरफुल नहीं होता तो कहाँ कहाँ फूल निकलेंगे, फल निकलता है. कहाँ कहाँ फूल निकलेंगे, फल निकलेंगे, लेकिन स्वीकार करने योग्य नहीं होता. ಒಂದು ವೇಳೆ ಬೀಜ ಶಕ್ತಿಶಾಲಿಯಾಗಿಲ್ಲ ಅಂದರೆ ಅಲ್ಲಲ್ಲಿ ಹೂಗಳೇನೋ ಬರುತ್ತೆ, ಹಣ್ಣು ಬರುತ್ತೆ, ಆದರೆ ಅದು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಇರೋದಿಲ್ಲ. जो बहुत सुंदर और खुशबूदार होंगे, जो फल अच्छा होगा उनको ही खरीद करेंगे ना. ಯಾವ ಹಣ್ಣುಗಳು ಹೂಗಳು ತುಂಬ ಚೆನ್ನಾಗಿರುತ್ತೆ, ಸುಂದರವಾಗಿರುತ್ತೆ, ಸುಗಂಧಭರಿತವಾಗಿ ಇರುತ್ತೆ, ಚೆನ್ನಾಗಿ ಇರುತ್ತೆ, ಅದನ್ನೇ ಖರೀದಿ ಮಾಡ್ತೀರಾ ಅಲ್ವಾ? अगर बीज ही पावरफुल नहीं होता तो रचना भी जो पैदा होती है वो स्वीकार करने योग्य नहीं होता. ಒಂದು ವೇಳೆ ಬೀಜನೇ ಶಕ್ತಿಶಾಲಿಯಾಗಿ ಇಲ್ಲ ಅಂತ ಅಂದರೆ ಅದರಿಂದ ಏನು ರಚನೆ ಬರುತ್ತೆ, ಹೂವು ಹಣ್ಣು ಬರುತ್ತೆ, ಅದು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಇರೋದಿಲ್ಲ. इसलिए अपनी लाइट की परसेंटेज को बढ़ाओ. दिन प्रतिदिन सभी के मस्तक और नयन ऐसा ही सर्विस करे जैसे आपका प्रोजेक्टर शो सर्विस करता है. ದಿನ ಪ್ರತಿದಿನ ಬಾಬಾ ಹೇಳ್ತಾರೆ ನಿಮ್ಮ ಲೈಟಿನ ಪರ್ಸೆಂಟೇಜನ್ನು ಹೆಚ್ಚಿಸ್ಕೊಳ್ಳಿ. ದಿನ ಪ್ರತಿದಿನ ಎಲ್ಲರ ಮಸ್ತಕ ಮತ್ತು ನಯನಗಳು ಈ ರೀತಿ ಸರ್ವಿಸ್ ಮಾಡಬೇಕು ಹೇಗೆ ನಿಮ್ಮ ಪ್ರೊಜೆಕ್ಟರ್ ಶೋ ಸರ್ವಿಸ್ ಮಾಡುತ್ತೆ. कोई भी सामने आएंगे वो चित्र आपके नयनों में देखेंगे. नयन को देखते ही बुद्धि योग द्वारा अनेक साक्षात्कार होंगे. ಯಾರು ನಿಮ್ಮ ಮುಂದೆ ಬರ್ತಾರೆ ಅವರು ಚಿತ್ರದ ಮುಂದೆ ಬಂದು ಕೂಡಲೇ ನಿಮ್ಮ ನಯನಗಳಲ್ಲಿ ನಿಮ್ಮ ಚಿತ್ರವನ್ನು ನಿಮ್ಮ ಚರಿತ್ರೆಯನ್ನು ನೋಡ್ತಾರೆ. ನಯನಗಳನ್ನು ನೋಡ್ತಿದ್ದಂತೆಯೇ ಬುದ್ಧಿಯೋಗದ ಮೂಲಕ ಅವರಿಗೆ ಅನೇಕ ಸಾಕ್ಷಾತ್ಕಾರಗಳು ಆಗತ್ತೆ. ಐಸೆ ಸಾಕ್ಷಾತ್ಕಾರ ಮೂರ್ತ ಅಪ್ನೆಕೋ ಬನಾನ. ಈ ರೀತಿ ಸಾಕ್ಷಾತ್ಕಾರ ಮೂರ್ತಿಗಳನ್ನಾಗಿ ನಿಮ್ಮನ್ನು ನೀವು ಮಾಡಿಕೊಳ್ಬೇಕು. ಲೇಕಿನ್ ಸಾಕ್ಷಾತ್ಕಾರ ಮೂರ್ತ ವೋ ಬನ್ ಸಕ್ತೆ ಜೋ ಸದೈವ ಸಾಕ್ಷಿ ಸ್ಥಿತಿ ಮೇ ಸ್ಥಿತ್ ಹೋಂಗೆ. ಆದರೆ ಯಾರು ಸಾಕ್ಷಾತ್ಕಾರ ಮೂರ್ತಿ ಆಗಲಿಕ್ಕಾಗತ್ತೆ ಅಂದರೆ ಯಾರು ಸದಾ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಇರ್ತಾರೆ. उनके नयन प्रोजेक्टर का काम करेंगे, उनका मस्तक सदैव चमकता हुआ दिखाई पड़ेगा. होली के बाद सांग बनाते हैं ना, देवताओं को सजाकर मस्तक में बल्ब जलाते हैं. ये सांग क्यों बनाते हैं? बाबा ಹೇಳ್ತಾರೆ ನಿಮ್ಮ ನಯನಗಳು ಪ್ರೊಜೆಕ್ಟರಿನ ಕೆಲಸ ಮಾಡಬೇಕು. ಅವರ ಮಸ್ತಕ ಅಂತಹವರ ಮಸ್ತಕ ಸದಾ ಹೊಳೆಯುವಂತೆ ಕಾಣುತ್ತೆ. ಹೋಲಿ ಆದ ನಂತರ ದೇವಿಯರನ್ನು ಕೂರಿಸ್ತಾರೆ ಅಲ್ವಾ, ಎಲ್ಲ ಮೆರವಣಿಗೆ ಮಾಡ್ತಾರೆ, ದೇವಿಯರನ್ನೆಲ್ಲ ಅಲಂಕಾರ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಕಿಸ್ ಸಮಯ ಕ ಪ್ರಾಕ್ಟಿಕಲ್ ರೂಪ ಹೇ, ಇಸ್ ಸಮಯ ಕಾ ಹೇ. ದೇವಿಯರ
ಅಲಂಕಾರ ಮಾಡಿ ಮಸ್ತಕದಲ್ಲಿ ಬಲ್ಬ್ ಎಲ್ಲ ಹಾಕ್ತಾರೆ, ಮೆರವಣಿಗೆ ಎಲ್ಲ ಮಾಡ್ತಾರೆ. ಇದು ಯಾವ ಸಮಯದ ಪ್ರಾಕ್ಟಿಕಲ್ ರೂಪ? ಈ ಸಮಯದ್ದಲ್ವಾ? ಜೋ ಫಿರ್ ಆಪ್ಗೆ ಯಾದಗಾರ್ ಬನಾತೆ ಆತೆ ತೋ ಏಕ್ ಏಕಕ್ಕೆ ಮಸ್ತಕ್ ಮೇ ಲೈಟ್ ದೇಖನೆ ಆಯಿ. ನಿಮ್ಮ ಸ್ಮಾರಕವನ್ನು ಮಾಡ್ತಾರೆ, ಒಬ್ಬೊಬ್ಬರ ಮಸ್ತಕದಲ್ಲಿ ಲೈಟ್ ಕಾಣಿಸ್ಬೇಕು ಅಂತಾರೆ ಬಾಬಾ. विनाश के समय भी ये लाइट रूप आपको बहुत मदद करेगी. कोई किस भी वृत्ति वाला आपके सामने आएंगे, वो इस देह को ना देख आपके चमकते हुए इस बल्ब को देखेंगे. ವಿನಾಶದ ಟೈಮಲ್ಲಿಯೂ ಕೂಡ ಈ ಲೈಟಿನ ಸ್ವರೂಪ ನಿಮಗೆ ತುಂಬ ಸಹಯೋಗ ಕೊಡುತ್ತೆ. ಯಾರು ಯಾವ ವೃತ್ತಿಯನ್ನೇ ಇಟ್ಕೊಂಡು ನಿಮ್ಮ ಎದುರುಗಡೆ ಬರಬಹುದು, ಅವರು ಈ ಶರೀರವನ್ನು ನೋಡೋದಿಲ್ಲ, ನಿಮ್ಮ ಹೊಳೆಯುತ್ತಿರುವಂತಹ ಆತ್ಮನನ್ನು ನೋಡ್ತಾರೆ. जो बहुत तेज लाइट होता है उसको जब देखने लगते हैं तो दूसरी सारी चीज छिप जाता है. ಯಾವ ಬಲ್ಬು ಅಂದರೆ ಆತ್ಮರೂಪಿ ಬಲ್ಬು ತುಂಬ ತೀಕ್ಷ್ಣವಾಗಿತ್ತು, ತುಂಬ ಪ್ರಕಾಶಮಯವಾಗಿತ್ತು ಅಂತ ಹೇಳಿದ್ರೆ ಬೇರೆ ಎಲ್ಲ ಮುಚ್ಚೋಗುತ್ತೆ, ಅಂದರೆ ಏನು ಕಾಣಿಸಲ್ಲ, ಬರೀ ಆತ್ಮ ಜ್ಯೋತಿನೇ ಕಾಣಿಸುತ್ತೆ. ವೈಸೇ ಹಿ ಅಂದರೆ ಹೇಗೆ ಬೆಳಕು ಜಾಸ್ತಿ ಇತ್ತು ಅಂದರೆ ಬೇರೆ ಏನು ಕಾಣಿಸಲ್ಲ, ಬೆಳಕ್ಕೆ ಬೆಳಕು ಕಾಣಿಸುತ್ತೆ. ಹಾಗೆಯೇ ಜಿतना जितना आप सभी की लाइट तेज होगा उतना ही उनको आपकी देह देखते हुए भी नहीं देखने आएगा. ಹಾಗೆಯೇ ಎಷ್ಟೆಷ್ಟು ನೀವೆಲ್ಲರೂ ಪ್ರಕಾಶ ಸ್ವರೂಪದಲ್ಲಿ ತೀಕ್ಷ್ಣವಾಗಿರ್ತೀರಾ ಅಷ್ಟು ಅವರಿಗೆ ನಿಮ್ಮ ದೇಹ ನೋಡ್ತಾ ಇದ್ದರೂ ಕೂಡ ದೇಹ ಕಾಣಿಸೋದಿಲ್ಲ. जब देह को देखेंगे ही नहीं तो तमोगुणी दृष्टि वृत्ति स्वतः ही खत्म हो जाएगा. ಯಾವಾಗ ಶರೀರವನ್ನೇ ನೋಡೋದಿಲ್ಲ ಆಗ ತಮೋಗುಣಿ ವೃತ್ತಿ ದೃಷ್ಟಿ ಸ್ವತಃವಾಗಿ ಸಮಾಪ್ತಿ ಆಗಿಬಿಡತ್ತೆ. या परीक्षाएं आनी है, सभी प्रकार की परीक्षाएं पास करनी है. ಬಾಬಾ ಹೇಳ್ತಾರೆ ತಮೋ ಪ್ರಧಾನ ದೃಷ್ಟಿ ವೃತ್ತಿ ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾರೆ. ಈ ಪರೀಕ್ಷೆನೂ ಕೂಡ ಬರುತ್ತೆ, ಎಲ್ಲ ಪ್ರಕಾರದ ಪರಿಸ್ಥಿತಿಗಳನ್ನು ಪಾರ್ ಮಾಡಬೇಕಾಗತ್ತೆ ಅಂತಾರೆ ಬಾಬರವರು. ये जो ग्रुप है इन्हों का हंसी में एक नाम रखा है. आज वतन में चिटचाट चल रही थी इसी बात पर. कोई ने हंसी में कहा था बड़ी बहनें हमारे हेड्स हैं, हम फिर टांगे हैं, लेग हैं. ಈ ಗ್ರೂಪ್ನವರಿಗೆ ತಮಾಷೆಯಾಗಿ ಒಂದು ಹೆಸರನ್ನು ಇಡಲಾಗಿದೆ. ಇವತ್ತು ವತನದಲ್ಲಿ ಚಿಟ್ಚಾಟ್ ನಡೀತಾ ಇತ್ತು ಈ ವಿಷಯದಲ್ಲಿ. ಕೆಲವರು ಹೇಳಿದ್ರು, ಯಾರೋ ಹೇಳಿದ್ರು ದೊಡ್ಡ ಅಕ್ಕಂದಿರಿಗೆ ನಾವು ದೊಡ್ಡ ಅಕ್ಕಂದಿರು ಹೆಡ್ಸ್ ಆಗಿದ್ದಾರೆ, ತಲೆ ಆಗಿದ್ದಾರೆ, ನಾವು ಅವರಿಗೆ ಕಾಲಾಗಿದ್ದೀವಿ ಅಂತ ಹೇಳಿಬಿಟ್ಟು. ಅಂದರೆ ನಾವು ಕಾಲುಗಳ ಥರ ಬಾಬಾ ನಿಮಗೆ ದೊಡ್ಡಕ್ಕಂದ್ರೆ ತಲೆಯ ಸಮಾನ, ನಾವು ಕಾಲಿನ ಥರ ಟಾಂಗೆ ಅಂತ ಹೇಳಿದ್ರು. तो बाप दादा ने फिर नाम रखा इन्हों के बड़े ते बड़े हैं हेड्स, लेकिन यह हैंडल है, मोटर में हैंडल बिगर काम चल ना सके. ಬಾಬರವ್ರು ಹೇಳಿದ್ರು ಹೆಸರಿಡಲಾಗಿದೆ, ಇವರ ದೊಡ್ಡವರು ಯಾರಿದ್ದಾರೆ ಅವರು ಹೆಡ್ಸ್ ಇರಬಹುದು, ಆದರೆ ಇವರು ಹ್ಯಾಂಡಿಲ್. ಮೋಟರ್ನಲ್ಲಿಯೂ ಕೂಡ ಹ್ಯಾಂಡಿಲ್ ಇಲ್ಲ ಅಂದರೆ ಕೆಲಸ ನಡೆಯಲ್ಲ ಅಲ್ವಾ. ಹ್ಯಾಂಡಿಲ್ ದ್ವಾರ ಹಿ ಮೋಟರ್ ಕೋ ಮೋಡ್ ಸಕ್ತೆ ಹೈ. ಹ್ಯಾಂಡಿಲ್ ಇತ್ತು ಅಂತಂದರೆ ಗಾಡಿಯನ್ನು ತಿರುಗಿಸ್ಬಹುದು, ಹೇಗೆ ಬೇಕಾ ಹಾಗೆ ತಿರುಗಿಸ್ಬಹುದು, ಗಾಡಿಗೆ ಹ್ಯಾಂಡಲ್ ಇರುತ್ತೆ ಅಲ್ವಾ. तो हेड्स भी इन हैंडल के बिना सर्विस के हैंडल नहीं कर सकते. ಹೆಡ್ಸು ಕೂಡ ದೊಡ್ಡವರಿದ್ದಾರೆ ಅಂದ್ರೂ ಕೂಡ ಹ್ಯಾಂಡಿಲ್ ಇಲ್ಲದ ಹೊರತು ಸರ್ವಿಸಿನ ಹ್ಯಾಂಡಿಲನ್ನು ಮಾಡಲಿಕ್ಕಾಗೋದಿಲ್ಲ. ये जो ग्रुप है ये है हैंडल्स, इनके बिना हेड्स कुछ भी नहीं कर सकते. ಈ ಗ್ರೂಪ್ ಏನಿದ್ದಾರೆ ನೀವೆಲ್ಲರೂ ಕೂಡ ಹ್ಯಾಂಡಲ್ಸ್ ಆಗಿದ್ದೀರಾ, ನಿಮ್ಮ ಹೊರತು ಹೆಡ್ಸ್ ಏನು ಮಾಡಲಿಕ್ಕೆ ಆಗೋದಿಲ್ಲ. जो भी आते हैं उनको पहले पहले हैंडल करने वाले है हैंडल है ना, तो आप लोगों के ऊपर इतना जिम्मेवारी है. ಯಾರು ಬರ್ತಾರೆ ಮೊಟ್ಟ ಮೊದಲು ಹ್ಯಾಂಡಲ್ ಮಾಡುವಂತಹ ಹ್ಯಾಂಡಲ್ ಅಲ್ವ ನೀವು, तो ನಿಮ್ಮ ಮೇಲೆ ಇಷ್ಟು ದೊಡ್ಡ ಜವಾಬ್ದಾರಿ ಇದೆ. अगर आप हैंडल ठीक नहीं तो सर्विस के हैंडलिंग भी ठीक नहीं होगा. ನೀವು ಹ್ಯಾಂಡಲ್ ಸರಿಯಾಗಿಲ್ಲ ಅಂತಂದರೆ ಸರ್ವಿಸ್ನ ಹ್ಯಾಂಡ್ಲಿಂಗು ಕೂಡ ಸರಿಯಾಗಿ ಆಗೋದಿಲ್ಲ.
लेकिन ये सिर्फ देखना, हैंडल तो है लेकिन हेड्स को कभी हैंडल नहीं करना है. ಬಾಬಾ ಹೇಳ್ತಾರೆ, ಒಂದು ವೇಳೆ ನೀವು ಹ್ಯಾಂಡಲ್ ಚೆನ್ನಾಗಿದ್ದೀರಾ ಅಂದರೆ ಸರ್ವಿಸ್ಸು ಚೆನ್ನಾಗಿ ನಡೆಯುತ್ತೆ. ಆದರೆ ಇದನ್ನು ನೋಡಬೇಕು, ನೀವು ಹ್ಯಾಂಡಲ್ ಏನೋ ಆಗಿದ್ದೀರಾ ಆದರೆ ಹೆಡ್ಸನ್ನು ಕೆಲವು ಸಲ ಹ್ಯಾಂಡ್ಲ್ ಮಾಡಲಿಕ್ಕೆ ಹೋಗಬೇಡಿ, ದೊಡ್ಡವರನ್ನು ಕೂಡ ಸಂಭಾಲನೆ ಮಾಡಲಿಕ್ಕೆ ಹೋಗಬೇಡಿ. ಹೆಡ್ ಕಾ ಹ್ಯಾಂಡ್ ಬನ್ಕರ್ ರೆಹನಾ ಹೈ. ಬಾಪ್ ದಾದಾ ಕೆ ಬಿ ರೈಟ್ ಹ್ಯಾಂಡ್ ಹೇ ನಾ, ಲೆಫ್ಟ್ ಹ್ಯಾಂಡ್ ಬಿ ಹೇ. ನೀವು ಹೆಡ್ಗೆ ಹ್ಯಾಂಡಲ್ ಆಗಿ ಇರಬೇಕು, ಕೈಯಾಗಿ ಇರಬೇಕು, ಬಲಗೈ ಆಗಿರಬೇಕು. ಬಾಪ್ ದಾದರವರಿಗೂ ಕೂಡ ಬಲಗೈ ಅಂತಹ ಮಕ್ಕಳು ಇದ್ದಾರೆ, ಎಡಗೈ ಆಗಿರುವಂತಹ ಮಕ್ಕಳು ಕೂಡ ಇದ್ದಾರೆ. ರೈಟ್ ಹ್ಯಾಂಡ್ ಕೋ ಫುಲ್ ಪವರ್ ಹೋತಾ ಹೈ ಲೇಕಿನ್ ಹೋತಾ ಹ್ಯಾಂಡ್ ಹೈ. ಬಲಗೈಗೆ ಪೂರ್ತಿ ಶಕ್ತಿ ಇರುತ್ತೆ, ಆದರೆ ಇರೋದು ಶಕ್ತಿನೇ. ದ ಹೆಡ್ ನಹಿ ಹೋತಾ, हैंडल तो है ना, लेकिन कैसे हैंडल करना है और कैसे बाप दादा के ರೈಟ್ ಹ್ಯಾಂಡ್ ಬನೆ. ಹೆಡ್ ಅಲ್ಲ ಹ್ಯಾಂಡ್ ಆಗಿ ಇರಿ ನೀವು, ರೈಟ್ ಬಲಭುಜವಾಗಿ ಇರಿ ಅಂತಾರೆ ಬಾಬಾ. ಆದರೆ ಹೇಗೆ ಹ್ಯಾಂಡಲ್ ಮಾಡಬೇಕು ಮತ್ತು ಹೇಗೆ ಬಾಬ್ರವ್ರಿಗೆ ನಾವು ಬಲಗೈ ಆಗಿರಬೇಕು ಅದನ್ನು ಇಲ್ಲಿ ತಿಳ್ಕೊಂಡು ಹೋಗಬೇಕು ಅಂತಾರೆ ಬಾಬ್ರವರು. ಇಸ್ಕೆ ಲಿಯೆ ಯಹಾ ಆಯೇ ಹೋ. ये ग्रुप ऐसा है जो एक एक कमाल कर सकते हो. ಈ ಗ್ರೂಪ್ ಅಂತಹದ್ದಾಗಿದೆ, ನೀವು ಒಬ್ಬೊಬ್ಬರು ಕೂಡ ಚಮತ್ಕಾರ ಮಾಡಬಹುದಾಗಿದೆ. सर्विस को सफलता के रूप में ला सकते हो. सर्विस में सफलता लाने के लिए 2 बातें ध्यान में रखना. ಬಾಬಾ ಹೇಳ್ತಾರೆ, ಸರ್ವೀಸನ್ನು ಸಫಲತೆಯ ರೂಪದಲ್ಲಿ ತರಬಹುದು. ಸರ್ವಿಸ್ನಲ್ಲಿ ಸಫಲತೆ ತರಲಿಕ್ಕೆ 2 ಮಾತುಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಸರ್ವ ಬಾತೋं में सहयोगी तो हो, लेकिन सर्विस में सफलता लाने के निमित्त विशेष या ग्रुप है. ಎಲ್ಲ ವಿಷಯಗಳಲ್ಲಿ ಸಹಯೋಗಿ ಅಂತೂ ಇದ್ದೀರಾ, ಆದರೆ ಸರ್ವಿಸ್ನಲ್ಲಿ ಸಫಲತೆ ತರಲಿಕ್ಕೆ ನಿಮಿತ್ತವಾಗಿ ಈ ವಿಶೇಷ ಗ್ರೂಪ್ನವರು ಆಗಬೇಕು. ಇದಕ್ಕೋಸ್ಕರ ಬಾಬಾ ಹೇಳ್ತಾರೆ, तो एक है निशाना पूरा और दूसरा नशा भी पूरा होना है. ಅದಕ್ಕೆ 2 ವಿಷಯಗಳು ಗಮನದಲ್ಲಿ ಇಟ್ಕೋಬೇಕು. ಒಂದು ನಿಮ್ಮ ಲಕ್ಷ್ಯ ಇರಬೇಕು ಪೂರ್ತಿಯಾಗಿ, 2ನೇದಾಗಿ ನಶೆಯು ಕೂಡ ಪೂರ್ಣವಾಗಿ ಇರಬೇಕು. नशा और निशाना ये 2 बातें इस ग्रुप में विशेष आना चाहिए. ನಶೆ ಮತ್ತು ನಿಶಾನ, ಲಕ್ಷ್ಯ ಮತ್ತು ಲಕ್ಷ್ಯವೂ ಇರಬೇಕು ಮತ್ತು ನಶೆನೂ ಇರಬೇಕು. ಈ 2 ವಿಷಯಗಳು ಈ ಗ್ರೂಪ್ನಲ್ಲಿ ವಿಶೇಷವಾಗಿ ಬರಬೇಕು. जब निशाना ठीक होता है तो एक दक से किसको मर्जीवा बना सकते हैं. ಯಾವಾಗ ನಿಮಗೆ ನಿಶಾನ ಎದುರುಗಡೆ ಚೆನ್ನಾಗಿರುತ್ತೆ, ಲಕ್ಷ್ಯ ಇರುತ್ತೆ, ಆಗ ಒಂದು ಪೆಟ್ಟಿಗೆ ನೀವು ಯಾರನ್ನು ಬೇಕಾದರೂ ಮರ್ಜೀವ ಮಾಡಬಹುದು. जो निशाने बाज होते हैं वो एक ही गोली से टीक निशाना करते हैं. ಯಾರು ಸದಾ ಒಂದು ಕೆಲಸ ಮಾಡುವಂತಹವ್ರು, ಲಕ್ಷ್ಯ ಇಟ್ಟು ಗುರಿ ಇಟ್ಟು ಏನೋ ಈಗ ಶೂಟ್ ಮಾಡುವಂಥವರೇ ಇರ್ತಾರೆ ಅಥವಾ ಬೇರೆ ಏನೋ ಕಾರ್ಯ ಮಾಡುವಂತಹವ್ರು ಇರ್ತಾರೆ, ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ, ಒಂದೇ ಗೋಲಿಯಿಂದ ಕರೆಕ್ಟು ಗುರಿಯನ್ನು ಮುಟ್ತಾರೆ, ಗುರಿ ಮುಟ್ಟೋ ರೀತಿಯಲ್ಲಿ ಹೊಡಿತಾರೆ. जिनको निशाना नहीं आता है उनको 3-4 बार गोली चलाना पड़ता है. ಯಾರಿಗೆ ಲಕ್ಷ್ಯ ಚೆನ್ನಾಗಿ ಇಟ್ಕೊಂಡಿರಲ್ಲ, ಲಕ್ಷ್ಯದ ಕಡೆ ಗಮನ ಇರಲ್ಲ, ಅವ್ರೇನು ಮಾಡ್ತಾರೆ 3-4 ಸಲ ಗುಂಡಾರಿಸ್ಬೇಕಾಗಿ ಬರುತ್ತೆ. अगर अपनी स्थिति का भी निशाना और दूसरे की सर्विस करने के भी निशाना ठीक होगा और साथ साथ नशा भी सदैव एक रस रहता होगा तो सर्विस में सफलता ज़्यादा पा सकते हैं. ಒಂದು ವೇಳೆ ತಮ್ಮ ಸ್ಥಿತಿಯ ಲಕ್ಷ್ಯ ಇದೆ, ಅನ್ಯರಿಗೆ ಸರ್ವಿಸ್ ಮಾಡಬೇಕು ಅನ್ನುವ ಲಕ್ಷ್ಯವು ಚೆನ್ನಾಗಿರುತ್ತೆ, ಜೊತೆಯಲ್ಲಿ ನಶೆನೂ ಇದೆ ಅಂದರೆ, ಸದಾ ಏಕರಸವಾಗಿ ಇತ್ತು ಅಂದರೆ ಸರ್ವಿಸ್ನಲ್ಲಿ ಹೆಚ್ಚು ಸಫಲತೆಯನ್ನು ಪಡಿಬಹುದು. कभी नशा उतर जाता कभी नशाना छूट जाता, ये दोनों बातें ठीक होना चाहिए. ಕೆಲವು ಸಲ ನಶೆ ಇಳಿದೋಗ್ಬಿಡುತ್ತೆ, ಕೆಲವು ಸಲ ಲಕ್ಷ್ಯ ಸರಿಯಾಗಿರೋದಿಲ್ಲ. ಈ 2 ಮಾತುಗಳನ್ನು ಸರಿ ಮಾಡಬೇಕು. जिसमें जितना खुद नशा होगा उतना ही निशाना ठीक कर सकेंगे.
ಬಾಬಾ ಹೇಳ್ತಾರೆ, ಯಾರಲ್ಲಿ ಎಷ್ಟು ನಶೆ ಇರುತ್ತೆ ಅಷ್ಟು ಲಕ್ಷ್ಯವನ್ನು ಕೂಡ ಚೆನ್ನಾಗಿ ಇಟ್ಕೊಂಡು ಗುರಿ ನೋಡಿ ಬಾಣ ಬಿಡಬಹುದು. सर्विसेबल तो हो लेकिन सर्विस में भी क्या विशेषता लानी है. ಸರ್ವಿಸೇಬಲ್ ಅಂತೂ ಆಗಿದ್ದೀರಾ, ಆದರೆ ಈಗೇನು ವಿಶೇಷತೆಯನ್ನು ತರಬೇಕು ಸರ್ವಿಸಲ್ಲಿ. सर्विसेबल उनको कहा जाता जिनका 1 सेकेंड और 1 संकल्प भी बिना सर्विस के ना जाए, हर सेकेंड सर्विस के प्रति हो. ಸರ್ವಿಸೇಬಲ್ ಅಂತ ಹೇಳಿ ಅವ್ರಿಗೆ ಹೇಳಲಾಗತ್ತೆ ಯಾರ 1 ಸೆಕೆಂಡು 1 ಸಂಕಲ್ಪವೂ ಕೂಡ ಸರ್ವಿಸ್ ಇಲ್ಲದ ಇರೋದಿಲ್ಲ. ಪ್ರತಿ ಸೆಕೆಂಡು ಸರ್ವಿಸ್ ಪ್ರತಿಯಾಗಿ ಇರುತ್ತೆ, ಅಂತಹವರು ಸರ್ವಿಸೇಬಲ್. चाहे अपने सर्विस चाहे दूसरों की सर्विस, लेकिन जब वो ही सर्विसेबल तो समय और संकल्प सर्विस के बिगर नहीं जाना चाहिए. ಭಲೆ ನಿಮ್ಮ ಸೇವೆ ಇರಬಹುದು, ಅನ್ಯರ ಸೇವೆ ಇರಬಹುದು, ಆದರೆ ಯಾವಾಗ ನೀವು ಇರೋದೇ ಸರ್ವಿಸೇಬಲ್ ಅಂದಾಗ ಸಮಯ ಸಂಕಲ್ಪ ಸರ್ವಿಸ್ನ ಹೊರತು ಇರಬಾರ್ದು. ಪರಮಾನ್ ಬರ್ದಾರ್ ಕಾರ್ತ್ ಹಿ ಹೇ ಪರಮಾನ್ ಪರ್ ಚಲನ. ಆಜ್ಞಾಕಾರಿಗಳ ಅರ್ಥವೇ ಆಗಿದೆ ಆಜ್ಞೆಯಂತೆ ನಡೆಯುವುದು. ಮುಖ್ಯ ಪರಮಾನ್ ಹೇ ನಿರಂತರ ಯಾದ್ ಮೇ ರಹೋ. ಬಾಬನ ಮುಖ್ಯ ಆಜ್ಞೆಯಾಗಿದೆ ನಿರಂತರ ನೆನಪಿನಲ್ಲಿ ಇರುವುದು. ಅಗರ್ ಇಸ್ ಪರಮಾನ್ ಪರ್ ನಹಿ ಚಲ್ತೆ ತೋ ಕ್ಯಾ ಕಹೆಂಗೆ. ಒಂದು ವೇಳೆ ಈ ಆಜ್ಞೆಯಂತೆ ನಡೆದಿಲ್ಲ ಅಂತ ಅಂದರೆ ಏನು ಹೇಳೋದು? ಜಿತನಾ ಜಿತನಾ ಇಸ್ ಪರಮಾನ್ ಕೋ ಪ್ರಾಕ್ಟಿಕಲ್ ಮೇ ಲಾಯೆಂಗೆ ಉತ್ನಾ ಹಿ ಪ್ರತ್ಯಕ್ಷ ಫಲ್ ಮಿಲೇಗ. ಎಷ್ಟೆಷ್ಟು ಈ ಆಜ್ಞೆಯನ್ನು ಪ್ರಾಕ್ಟಿಕಲಲ್ಲಿ ತರ್ತೀರಾ ಅಷ್ಟೆಷ್ಟು ಪ್ರತ್ಯಕ್ಷ ಫಲ ಸಿಗತ್ತೆ. पुरुषार्थ में चलते हुए कौन सा विघ्न देखने में आता है जो संपूर्ण होने में रुकावट डालता है. ಪುರುಷಾರ್ಥದಲ್ಲಿ ನಡೆಯುತ್ತಾ ಯಾವ ವಿಘ್ನ ಬರುತ್ತೆ ಅದು ಸಂಪೂರ್ಣರಾಗುವುದರಲ್ಲಿ ತೊಂದರೆ ಕೊಡುತ್ತೆ, ವಿಘ್ನ ರೂಪ ಆಗಿಬಿಡತ್ತೆ. ವಿಶೇಷ ವಿಘ್ನ ವ್ಯರ್ಥ ಸಂಕಲ್ಪೋಂಕೆ ರೂಪ ಮೇ ದೇಖಾ ಗಯಾ. ಬಾಬಾ ಹೇಳ್ತಾರೆ, ವಿಶೇಷ ವಿಘ್ನ ವ್ಯರ್ಥ ಸಂಕಲ್ಪಗಳ ರೂಪದಲ್ಲಿ ನೋಡಲಾಗ್ತಾ ಇದೆ. तो इससे बचने के लिए क्या करना. ಇದರಿಂದ ಬಚಾವಾಗಲಿಕ್ಕೆ ಏನು ಮಾಡಬೇಕು? ಏಕ ತೋ ಕಭಿ ಅಂದರ್ ಕಿ ವ ಬಾಹರ್ ಕಿ ರೆಸ್ಟ್ ನಾಲು. ಬಾಬಾ ಹೇಳ್ತಾರೆ, ವ್ಯರ್ಥ ಸಂಕಲ್ಪಗಳಿಂದ ಬಚಾವಾಗಿರಲಿಕ್ಕೆ ಒಂದಂತೂ ಆಂತರಿಕದಲ್ಲೂ ರೆಸ್ಟ್ ಮಾಡಬೇಡಿ, ಹೊರಗಡೆನೂ ಕೂಡ ರೆಸ್ಟ್ ಮಾಡಬೇಡಿ. ಅಗರ್ ರೆಸ್ಟ್ ಮೇ ನಹಿ ಹೋಂಗೆ ತೋ ವೇಸ್ಟ್ ನಹಿ ಜಾಯೇಗಾ. ರೆಸ್ಟಲ್ಲಿಲ್ಲ ಅಂದರೆ ವೇಸ್ಟ್ ಆಗೋದಿಲ್ಲ. और दूसरी बात अपने को सदैव ಗೆಸ್ಟ್ समझो. ಇನ್ನು ಎರಡನೇ ಮಾತು, ನಿಮ್ಮನ್ನು ನೀವು ಸದಾ ಗೆಸ್ಟ್ ಅಂತ ತಿಳ್ಕೊಳ್ಳಿ. अगर गेस्ट समझेंगे और रेस्ट नहीं करेंगे तो वेस्ट नहीं जाएगा. चाहे संकल्प चाहे समय, यह है सहज तरीका. ಒಂದು ವೇಳೆ ನೀವು ಗೆಸ್ಟ್ ಅಂತ ತಿಳ್ಕೊಂಡ್ರೆ ರೆಸ್ಟ್ ಮಾಡಲಿಲ್ಲ ಅಂದರೆ ವೇಸ್ಟ್ ಆಗೋದಿಲ್ಲ. ಬಾಬಾ ಹೇಳ್ತಾರೆ, ಬಲೆ ಸಂಕಲ್ಪನೇ ಇರಬಹುದು, ಸಮಯನೇ ಇರಬಹುದು, ಇದಾಗಿದೆ ಸಹಜ ವಿಧಾನ. अच्छा, अब फिर समाप्ति के दिन अभी के मस्तक के बल्ब कितने पावर के है वो देखेंगे. ಒಳ್ಳೆಯದು, ಈಗ ಅಂತಿಮದ ದಿನ ಎಲ್ಲರ ಮಸ್ತಕದಲ್ಲಿ ಬಲ್ಬ್ ಆತ್ಮನ ಪ್ರಕಾಶ ಎಷ್ಟು ಪವರ್ಫುಲ್ ಇದೆ ಅಂತ ಹೇಳಿ ನೋಡಲಾಗತ್ತೆ. और पावरफुल होंगे तो माया उस पावर के आगे आने की साहस नहीं रखेगा. ನೀವು ಶಕ್ತಿಶಾಲಿಯಾಗಿದ್ದೀರಾ ಅಂದರೆ ನಿಮ್ಮ ಮುಂದೆ ಮಾಯೆ ಬರುವ ಸಾಹಸವನ್ನು ಕೂಡ ಮಾಡೋದಿಲ್ಲ. जितना बल्ब की पावर होती है उतना सामना कोई नहीं कर सकता. ऐसी पावरफुल ಸ್ಥಿತಿ देखेंगे. ಎಷ್ಟು ಆತ್ಮನ ಶಕ್ತಿ ಹೆಚ್ಚು ಇರುತ್ತೆ ಅಷ್ಟು ಎದುರಿಸ್ಲಿಕ್ಕೆ ಯಾರೂ ಬರೋದಿಲ್ಲ. ಈ ರೀತಿ ಶಕ್ತಿಶಾಲಿ ಸ್ಥಿತಿಯನ್ನು ನೋಡಲಾಗತ್ತೆ. ಸರ್ವಿಸೇಬಲ್ ಹೋ ಅಭಿ ಪವರ್ಫುಲ್ ಬನೋ. ಸರ್ವಿಸೇಬಲ್ ಅಂತೂ ಆಗಿದ್ದೀರಾ, ಈಗ ಶಕ್ತಿಶಾಲಿ ಪವರ್ಫುಲ್ ಆಗಿರಿ. ಆ್ಯಕ್ಟಿವ್ ಹೋ ಲೇಕಿನ್ ಆ್ಯಕ್ಯುರೇಟ್ ಬನೋ. ಆ್ಯಕ್ಟಿವ್ ಇದ್ದೀರಾ ಆದರೆ ಈಗ ಆ್ಯಕ್ಯುರೇಟ್ ಆಗಿರಿ. तो इस ग्रुप को विशेष चाप कौन सा लगना है. ಈಗ ಈ ಗ್ರೂಪ್ನವರಿಗೆ ವಿಶೇಷವಾಗಿ ಯಾವ ಮುದ್ರೆ ಬೀಳಬೇಕಾಗಿದೆ? ಆ್ಯಕ್ಯುರೇಟ್. कोई भी बात में सदैव एक्यूरेट, चाहे मन सा
ಚಾಹೆ ವಾಚ ಚಾಹೆ ಕರ್ಮಣ, ತೀನೋ ಮೇ ಆ್ಯಕ್ಯುರೇಟ್. ಯಾವುದೇ ಮಾತಿನಲ್ಲಿ ಸದಾ ಆ್ಯಕ್ಯುರೇಟ್ ಇರಬೇಕು. ಮನಸ್ಸಿನಲ್ಲೇ ಇರಬಹುದು, ವಾಚಾದಲ್ಲೇ ಇರಬಹುದು, ಕರ್ಮದಲ್ಲೇ ಇರಬಹುದು, ಮೂರರಲ್ಲಿಯೂ ಕೂಡ ಸದಾ ಆ್ಯಕ್ಯುರೇಟ್ ಇರಬೇಕು. ಒಳ್ಳೆಯದು. ಓಂ ಶಾಂತಿ.